ಆಯ್ತು ಅಜಯ್. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಸು ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೆ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 5ನೇ ಅಧ್ಯಾಯದ 4ನೇ ಶ್ಲೋಕ ಆಗಬೇಕು. 5ನೇ ಅಧ್ಯಾಯದ 4ನೇ ಶ್ಲೋಕ. ಸಾಂಖ್ಯಯೋಗೌ ಪೃಥಗ್ ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ನೋಡಿ, ಹಿಂದೆ ಹೇಳಿದ್ವಿ, ಕೃಷ್ಣ ಪರಮಾತ್ಮ ಯಾರು ಜ್ಞಾನಿ ಅಂತ ಹೇಳಿ ಸನ್ಯಾಸಿಯ ಲಕ್ಷಣ ಹೇಳಿದ. ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋಗನದ್ವೇಷ್ಟನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಯಾರು ಯಾರನ್ನೂ ಕೂಡ ದ್ವೇಷಿಸೋದಿಲ್ಲವೋ, ಯಾವುದನ್ನೂ ಕೂಡ ಅಪೇಕ್ಷಿಸೋದಿಲ್ಲವೋ, ಯಾವ ಕಾಮ್ಯಕರ್ಮವನ್ನೂ ಕೂಡ ಮಾಡೋದಿಲ್ಲವೋ ಅಂತಹ ಅಂಥವನು ಜ್ಞಾನಿ. ಆ ಜ್ಞಾನಿ ಈ ಸಂಸಾರ ಬಂಧನದಿಂದ ಸುಖವಾಗಿ ಮುಕ್ತನಾಗ್ತಾನೆ ಅಂತ ಕೃಷ್ಣ ಪರಮಾತ್ಮ ಹಿಂದಿನ ಶ್ಲೋಕದಲ್ಲಿ ಹೇಳಿದ. ಈಗ ಹೇಳ್ತಾ ಇದ್ದಾರೆ, ಏನು ಮುಖ್ಯವಾಗಿ ಸಾಂಖ್ಯ ಮತ್ತು ಯೋಗಗಳನ್ನು, ಅಂದರೆ ಸನ್ಯಾಸ ಮತ್ತು ಯೋಗ ಹೇಳಿದ್ದೇನೆ. ಸನ್ಯಾಸ ಅಂತಂದ್ರೆ ಕಾಮಾದಿ ತ್ಯಾಗ ರೂಪವಾದ ಸನ್ಯಾಸ. ಯೋಗ ಅಂತಂದ್ರೆ ಭಗವದರ್ಪಣ ಬುದ್ಧಿಯಿಂದ ವರ್ಣಾಶ್ರಮೋಚಿತವಾದಂತಹ ಕರ್ಮಗಳನ್ನು ಮಾಡುವುದೇ ಯೋಗ. ಆದರೆ ಕೆಲವರಿದ್ದಾರಂತೆ ಅವಿವೇಕಿಗಳು, ಜ್ಞಾನ ಇಲ್ಲದವರು ಏನು ಹೇಳ್ತಾರೆ ಗೊತ್ತಾ? ಈ ಜ್ಞಾನ ಮತ್ತು ಭಗವದರ್ಪಣ ಬುದ್ಧಿಯಿಂದ ಕರ್ಮಾಚರಣೆ ಇವೆರಡೂ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲ, ಒಂದಕ್ಕೊಂದು ಸಂಬಂಧ ಇಲ್ಲ. ಯಾಕೆ ನೋಡಿ, ಕಾಮಾದಿ ತ್ಯಾಗದಿಂದಾಗಿ ಜ್ಞಾನ ಬರ್ತದೆ, ಕರ್ಮಾಚರಣೆಯಿಂದಾಗಿ ಈ ಫಲಗಳು ಸಿಗತ್ತೆ, ಇಹಲೋಕದಲ್ಲಿ ಫಲಗಳು ಸಿಗತ್ತೆ ಅಂತ ಕೇಳಿದ್ದೇವೆ. ಆದರೆ ಇದನ್ನ ತಿಳ್ಕೊಂಡಿದ್ದು ನಾವೆಲ್ಲ ಅವಿವೇಕಿಗಳು ಅಂತ ಹೇಳ್ತಾ ಇದ್ದಾರೆ. ಏನು ಒಂದು ಕಾಮಾದಿ ತ್ಯಾಗ ರೂಪವಾದ ಜ್ಞಾನ ಮಾರ್ಗದಿಂದಾಗಿ ಮೋಕ್ಷ ಸಿಗ್ತದೋ, ಅದೇ ರೀತಿ ಭಗವದರ್ಪಣ ಬುದ್ಧಿಯಿಂದಾಗಿ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನ ಮಾಡುವುದರಿಂದಲೂ ಅದೇ ಮೋಕ್ಷವೇ ಸಿಗತ್ತೆ ಅಂತ ಯಾರು ತಿಳಿದುಕೊಂಡಿರ್ತಾರೋ ಅವರು ನಿಜವಾದ ಜ್ಞಾನಿಗಳು. ಆದರೆ ಅದನ್ನೇ ಹೇಳ್ತಾ ಇದ್ದಾರೆ, ನ ಪ್ರವದಂತಿ ನ ಪಂಡಿತಾಹ. ಸಾಂಖ್ಯಯೋಗವು ಪೃಥಕ್. ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ ಅಂತ ಏನಿದೆ ಅದು ಬೇರೆ ಬೇರೆ ಅಂತ. ಬಾಲಾಹ ನೋಡಿ, ಜ್ಞಾನ ಇಲ್ಲದವರು, ಬಾಲಕರಿಗೆ ಜ್ಞಾನ ಇರೋದಿಲ್ಲ.
ಬೇರೆ ಅವಿವೇಕಿಗಳು ಮೂರ್ಖಾಹ ಶಠಾಹ ಅಂತ ಹೇಳಿಲ್ಲ. ಬಾಲಾಹ ಬಾಲಕರವರು, ಜ್ಞಾನ ಇಲ್ಲದವರು, ಅವಿವೇಕಿಗಳು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಆ ಬಾಲಕರು ಸಾಂಖ್ಯ ಮತ್ತು ಯೋಗಗಳನ್ನ, ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ ಎರಡು ಬೇರೆ ಬೇರೆ. ಅಂದ್ರೆ ಜ್ಞಾನ ಮಾರ್ಗದಿಂದಾಗಿ ಸಿಗುವಂತಹ ಫಲ ಬೇರೆ, ಕರ್ಮ ಮಾರ್ಗದಿಂದ ಸಿಗುವಂತಹ ಫಲ ಬೇರೆ ಅಂತ ಹೇಳ್ತಾರೆ. ಆದ್ರೆ ನ ಪಂಡಿತಾಹ ಪ್ರವದಂತಿ, ಜ್ಞಾನಿಗಳು ಆ ರೀತಿ ಹೇಳೋದಿಲ್ಲ. ಮತ್ತೇನು? ಉಭಯೋ ಏಕಂ ಅಪಿ ಆಸ್ಥಿತಃ ಏಕಮೇವ ಫಲಂ ವಿಂದತೆ. ಆ ಎರಡರಲ್ಲಿ ಯಾವುದಾದ್ರೂ ಒಂದನ್ನ ಸರಿಯಾಗಿ ಅನುಸರಿಸಿದರೂ ಕೂಡ ಜ್ಞಾನ ಮಾರ್ಗವನ್ನು ಯಾರು ಅನುಸರಣೆ ಮಾಡುತ್ತಾನೋ ಆ ವ್ಯಕ್ತಿಗೆ ಯಾವ ಫಲ ಸಿಗ್ತದೋ, ಅರ್ಥಾತ್ ಮೋಕ್ಷ ಸಿಗ್ತದೋ, ಅದೇ ಫಲವೇನೆ ಕರ್ಮ ಮಾರ್ಗವನ್ನು ಅನುಸರಿಸುವಂತಹ ವ್ಯಕ್ತಿಗೂ ಸಿಗ್ತದೆ. ಏಕಮೇವ ಫಲಂ ವಿಂದತೆ, ಒಂದೇ ಫಲವನ್ನೇ ಹೊಂದುತ್ತಾರೆ. ಆದ್ದರಿಂದಾಗಿ ಇವೆರಡು ಪೃಥಕ್ ಅಂತ, ಅಂದ್ರೆ ಬೇರೆ 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 ಫಲಗಳನ್ನು ಕೊಡುವಂಥದ್ದು ಅಂತ ತಿಳಿಯಬಾರದು ಅಂತ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ನೋಡಿ, ಅರ್ಥ ನೋಡಿ. ಸಾಂಖ್ಯಂ ಜ್ಞಾನ, ಸಾಂಖ್ಯಂ ಜ್ಞಾನ, ಯೋಗ ಭಗವದರ್ಪಣ ಬುದ್ಧಿಯಿಂದ ಕರ್ಮಾಚರಣೆ, ಯೋಗವು ಅಂತಾನೆ ಬರ್ಕೊಳ್ಳಿ. ಭಗವದರ್ಪಣ ಬುದ್ಧಿಯಿಂದ ಕರ್ಮಾಚರಣೆ, ಬಾಲಾಹ ಅವಿವೇಕಿಗಳು, ಬಾಲಾಹ ಅವಿವೇಕಿಗಳು ಪೃಥಕ್ ಭಿನ್ನ ಭಿನ್ನ ಫಲವುಳ್ಳದ್ದನ್ನಾಗಿ, ಭಿನ್ನ ಭಿನ್ನ ಫಲವುಳ್ಳದ್ದನ್ನಾಗಿ ಪ್ರವದಂತಿ ಹೇಳುತ್ತಾರೆ, ಪ್ರವದಂತಿ ಹೇಳುತ್ತಾರೆ. ನ ಪಂಡಿತಾಹ, ಜ್ಞಾನಿಗಳು ಹೀಗೆ ಹೇಳುವುದಿಲ್ಲ. ನ ಪಂಡಿತಾಹ, ಜ್ಞಾನಿಗಳು ಹೀಗೆ ಹೇಳುವುದಿಲ್ಲ. ಏಕಮಪಿ, ಏಕಮಪಿ ಜ್ಞಾನ ಮಾರ್ಗವನ್ನಾಗಲಿ ಕರ್ಮ ಮಾರ್ಗವನ್ನಾಗಲಿ ಯಾವುದಾದರೂ ಒಂದನ್ನು, ಜ್ಞಾನ ಮಾರ್ಗವನ್ನಾಗಲಿ ಕರ್ಮ ಮಾರ್ಗವನ್ನಾಗಲಿ ಯಾವುದಾದರೂ ಒಂದನ್ನು ಯಾವುದಾದರೂ ಒಂದನ್ನು ಆಸ್ಥಿತಃ, ಸಮ್ಯಗಾಸ್ಥಿತಃ, ಸಮ್ಯಗಾಸ್ಥಿತಃ ಸರಿಯಾಗಿ ಆಚರಿಸಿದರೆ, ಸರಿಯಾಗಿ ಅನುಸರಿಸಿದರೆ ಉಭಯೋಹೋ ಅವೆರಡರ, ಉಭಯೋಹೋ ಅವೆರಡರ
ಫಲಂ ಫಲವಾದ ಮೋಕ್ಷವನ್ನು ಫಲಂ ಫಲವಾದ ಮೋಕ್ಷವನ್ನು ವಿಂದತೆ ಹೊಂದುತ್ತಾನೆ. ವಿಂದತೆ ಹೊಂದುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ಒಂದು ಕ್ಲಾರಿಫಿಕೇಶನ್ ಆಚಾರ್ಯರೇ, ಇದು ಬೇರೆ ಎಲ್ಲೋ ಕಡೆನೂ ಹೇಳ್ತಾ ಇದ್ದೇನೆ. ನಮ್ಮ ಆಶ್ರಮಕ್ಕೆ ಏನೋ ಸರಿಗಿದೆ ಅದನ್ನ ನಾವು ಅನುಸರಿಸ್ಬೇಕು. ನಾನ್ ಬ್ರಾಹ್ಮಣ ಆದ್ರೆ ನಾನು ಬ್ರಾಹ್ಮಣನ್ ಕೆಲಸ ಮಾಡ್ಬೇಕು, ಕ್ಷತ್ರಿಯನ್ ಕೆಲಸ ಮಾಡಕ್ ಹೋಗ್ಬಾರ್ದು. ಅಲ್ಲಿ ಎಷ್ಟೇ ನಾನು ಜಾಣ ಆಗಿರ್ಬೋದು, ಎಷ್ಟೇ ಬೇಕಾದ ಗುರಿ ಹೊಡಿಬೋದು, ಆದ್ರೂ ಆ ಕೆಲಸ ಮಾಡಕ್ ಹೋಗ್ಬಾರ್ದು. ಅದ್ರಲ್ಲಿ ಏನೋ ಹೇಳ್ತಾರೆ, ಪರಧರ್ಮೋ ಭಯಾವಹ ಅಂತ. ಸೊ ನಾ ಬ್ರಾಹ್ಮಣ ಆದ್ರೆ ನಂಗೆ ಎಷ್ಟೋ ಬರ್ತೋ ಅರ್ಧಂಬರ್ಧ ಏನ್ ಬರ್ತೋ ಅದನ್ನ ನಾನೇ ಅನುಸರಿಸ್ಕೊಂಡು ಹೋಗ್ಬೇಕು. ಅದು ಒಂದಕ್ಕಿಂತ ಒಂದು ಜಾಸ್ತಿ ಉತ್ತಮ ಅಂತ ಏನಲ್ಲ. ಸೊ ನೀವು ಏನ್ ಬರುತ್ತೋ ಅದನ್ನ ಸರಿ ಮಾಡ್ರಿ, ಅರ್ಧಂಬರ್ಧ ಕೆಲಸ ಮಾಡ್ಬೇಡ್ರಿ ಅಷ್ಟೇ ಹೇಳ್ತಾರೆ. ಏನ್ ಬರುತ್ತೋ ಅದನ್ನ ಮಾಡ್ರಿ, ಸರಿಯಾಗಿ ಮಾಡಿ, ಆದ್ರೆ ಭಗವದರ್ಪಣ ಬುದ್ಧಿಯಿಂದ ಮಾಡಿ. ಕರೆಕ್ಟ್. ಎಲ್ಲ ಭಗವತ್ ಅರ್ಪಣೆ. ನಾಮ್ ಕರ್ತ ಸರಿನಾ? ಭಗವದರ್ಪಣ ಬುದ್ಧಿಯಿಂದ ಮಾಡಿ ಅಷ್ಟೇ. ಈಗ ಬ್ರಾಹ್ಮಣರು ಇದೇ ಕರ್ಮವನ್ನೇ ಮಾಡಬೇಕು, ಹೌದಾ? ಅಂದ್ರೆ ಪಾಠ ಪ್ರವಚನ, ಯಜ್ಞ ಯಜನ, ದಾನ ಪ್ರತಿಗ್ರಹ, ಅಧ್ಯಯನ ಅಧ್ಯಾಪನ, ಯಜ್ಞ ಯಾಜನ, ದಾನ ಪ್ರತಿಗ್ರಹ, ಇದು ಅವನ ವಿಶೇಷವಾದ ಕರ್ಮಗಳು. ಈ ಷಟ್ಕರ್ಮಗಳು ಬ್ರಾಹ್ಮಣನಿಗೆ ಇರುವಂಥದ್ದು. ಆದರೆ ಈಗಿನ ಒಂದು ಕಾಲದಲ್ಲಿ ಬ್ರಾಹ್ಮಣರಿಗೆ ಅಷ್ಟು ಮರ್ಯಾದೆ ಇಲ್ಲ. ಇದೆ, ವೇದಾಭ್ಯಾಸ ಮಾಡಿದವರಿಗೆ ಆಯಾಯ ಪ್ರಾಂತ್ಯಗಳಲ್ಲಿ ಆಯಾಯ ಮಠಗಳಲ್ಲಿ ಇದೆ. ಆದರೆ ಎಲ್ಲರೂ ಕೂಡ ವೇದಾಭ್ಯಾಸವೇ ಮಾಡಿರ್ತಾರೆ ಅನ್ನುವಂಥದ್ದೇನು ಇರೋದಿಲ್ಲ. ಲೌಕಿಕರು ಆಗಿರ್ತಾರೆ. ಅವರ ಗತಿ ಹೇಗೆ? ಹಾಗಾದ್ರೆ ಮತ್ತೆ ಅವರು ಮೊದಲಿಂದ ಅಮರಕೋಶ, ಮಣಿಮಂಜರಿ, ಮಧ್ವವಿಜಯ ಎಲ್ಲಾ ಓದ್ಕೊಂಡು ಬರುವಷ್ಟರಲ್ಲಿ ವಯಸ್ಸಾಗೋಗ್ಬಿಟ್ಟಿರ್ತದೆ. ಅವರು ಪಾಠ ಪ್ರವಚನ, ಯಜನ ಯಾಜನ, ದಾನ ಪ್ರತಿಗ್ರಹ ಇವೆಲ್ಲ ಮಾಡೋದ್ರಲ್ಲಿ ವಯಸ್ಸಾಗಿ ಜೀವನವೇ ಮುಗಿದು ಹೋಗುತ್ತೆ. ಹಾಗಲ್ಲ. ಎಷ್ಟು ಸಾಧ್ಯವೋ ಮೊದಲಿಂದನೇ ಓದ್ಕೊಂಡು ಬಂದಿದ್ರೆ ಪಾಠ ಪ್ರವಚನವನ್ನು ಮಾಡ್ತಾ ಬನ್ನಿ. ಯಜ್ಞ ಯಾಜನವನ್ನು ಮಾಡಿಸಿ. ಯಜ್ಞ ಮಾಡಬೇಕು, ಯಜ್ಞವನ್ನು ಮಾಡಿಸಬೇಕು, ದಾನವನ್ನು ಕೊಡಬೇಕು, ದಾನವನ್ನು ತೆಗೆದುಕೊಳ್ಳಬೇಕು. ಅದು ಯಾರು ಲೌಕಿಕರು ಅಂತಿರ್ತಾರೋ, ಮೊದಲಿಂದನೇ ಇಂಜಿನಿಯರು ಆ ಸೈಡ್ ಎಲ್ಲವನ್ನು ಓದಿರ್ತಾರೋ ಅಂಥವರು ಭಗವದರ್ಪಣ ಬುದ್ಧಿಯಿಂದ ಅದೇ ಕೆಲಸವನ್ನೇ ಮಾಡಿ, ತೊಂದರೆ ಇಲ್ಲ. ಇದರ ಬಗ್ಗೆ ನಾನು ಮಾತಾಡಿದ್ದೇನೆ. ನಾನು ಇದರಿಂದಾಗಿ ನನ್ನ ಒಂದು ದೇಶಕ್ಕೆ ಆದಾಯವನ್ನು ತಂದುಕೊಡುತ್ತಿದ್ದೇನೆ. ನಾನು ಮಾಡುವಂತಹ ಕೆಲಸದಿಂದಾಗಿ ನನ್ನ ದೇಶ, ಇಷ್ಟನೇ ಸ್ಥಾನದಲ್ಲಿರುವಂತಹ ನನ್ನ ದೇಶ ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಬರ್ತಾ ಇದೆ. ವಿಶ್ವಗುರು ಆಗುವಂತಹ ನನ್ನ ದೇಶದ ಕನಸು ನಾನು ಕಂಡು ಈ ಕೆಲಸವನ್ನ ಮಾಡ್ತಾ ಇದ್ದೇನೆ ಎನ್ನುವಂತಹ ಭಾವನೆಯಿಂದ ಮಾಡಿ, ದೇಶ ಸೇವೆ ಈಶ ಸೇವೆ, ನೀವು ಅದೇ ಭಗವಂತನನ್ನೇ ಹೊಂದುತ್ತೀರಾ. ಇದರಲ್ಲಿ ಮತ್ತೇನು ಸಂಶಯ ಇಲ್ವಾ? ಮುಂದೆ ಹೋಗೋಣ. ಸರಿ, ಈಗ ನೋಡಿ, ಕೃಷ್ಣ ಪರಮಾತ್ಮ ಅದನ್ನೇ ಈಗ ಮುಂದುವರಿಸ್ತಾ ಇದ್ದಾನೆ. ಯಾರು ಜ್ಞಾನ ಮಾರ್ಗವನ್ನ ಅನುಸರಿಸಿಕೊಂಡು ಆ ಜ್ಞಾನ ಮಾರ್ಗವನ್ನ ಅನುಸರಿಸುವಂತಹ ವ್ಯಕ್ತಿ ಯಾವ ಫಲವನ್ನು ಹೊಂದುತ್ತಾನೋ, ಅದೇ ಕರ್ಮ ಮಾರ್ಗವನ್ನು ಅನುಸರಿಸುವಂತಹ ವ್ಯಕ್ತಿ ಅದೇ ಫಲವನ್ನು ಹೊಂದುತ್ತಾನೆ ಅಂತ ಹೇಳಿ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ. ನೋಡಿ, ಯತ್ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ.
ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ. ಏನು? ಯತ್ ಸಾಂಖ್ಯೈಃ ಸ್ಥಾನಂ ಪ್ರಾಪ್ಯತೆ, ಯಾವ ಒಂದು ಜ್ಞಾನ ಮಾರ್ಗವನ್ನ ಅನುಸರಿಸುವಂತಹ ಜ್ಞಾನಿಗಳಿಂದ ಆ ವ್ಯಕ್ತಿಯಿಂದ ಯಾವ ಒಂದು ಸ್ಥಾನವನ್ನ ಅವರು ಪಡಿತಾರೆ, ತದೇವ ಯೋಗೈಃ ಅಪಿ ಗಮ್ಯತೆ. ಆ ಒಂದು ಸ್ಥಾನವನ್ನೇ ಅರ್ಥಾತ್ ಆ ಒಂದು ಫಲವನ್ನೇನೆ ಕರ್ಮ ಮಾರ್ಗವನ್ನ ಅನುಸರಿಸುವಂತಹ ವ್ಯಕ್ತಿಗಳೂ ಕೂಡ ಅದನ್ನೇ ಪಡಿತಾರೆ. ಅಂಥವನೇನೆ ಸಾಂಖ್ಯಂ ಯೋಗಂ ಚ ಏಕಂ ಇತಿ ಪಶ್ಯತಿ ಸಹ ಏವ ಜ್ಞಾನಿ. ಯಾರು ಸಾಂಖ್ಯದಿಂದಾಗಿ ಅರ್ಥಾತ್ ಜ್ಞಾನ ಮಾರ್ಗದಿಂದಾಗಿ ಸಿಗುವಂತಹ ಫಲ, ಯೋಗ ಅರ್ಥಾತ್ ಕರ್ಮ ಮಾರ್ಗದಿಂದಾಗಿ ಸಿಗುವಂತಹ ಫಲ, ಇವೆರಡೂ ಒಂದೇ ಅಂತ ಯಾರು ತಿಳಿತಾನೋ ಅವನೇ ಸರಿಯಾದ ಜ್ಞಾನಿ. ಮುಂದೆ ಬರ್ತದೆ, ಪಂಡಿತಾಃ ಸುನಿಚೈವ ಶ್ವಪಾಕೇಶ ಪಂಡಿತಾಃ ಸಮದರ್ಶಿನಃ. ನಾವೆಲ್ಲ ಹೇಳ್ತೇವೆ ನಮ್ಮ ದೇಹ ಅಶುದ್ಧವೇ ಹೊರತು ಒಳಗಿರುವಂತಹ ಆತ್ಮ ಆಗಲಿ ಪರಮಾತ್ಮ ಆಗಲಿ ಅಶುದ್ಧರಲ್ಲ. ನಾವು ದೇಹವನ್ನ ಕಡೆಗಣಿಸುವ ಹಾಗೆ ನಾವು ಒಳಗಡೆ ಇರುವಂತಹ ಆತ್ಮನ ಬಗ್ಗೆ ಪರಮಾತ್ಮನ ಬಗ್ಗೆ ವಿಚಾರ ಮಾಡೋದೇ ಇಲ್ಲ. ಪಂಡಿತನಾದವನು ತನ್ನಲ್ಲಿ ಇರುವಂತಹ ಭಗವಂತನೇನೆ ಶುನಿ ನಾಯಿಯಲ್ಲೂ ಕೂಡ ಇದ್ದಾನೆ. ನಾಯಿಯನ್ನು ಕಡೆಗಣಿಸಲೇಬೇಕು, ಅದು ಅಮೇಧ್ಯವನ್ನು ಭಕ್ಷಿಸುವಂತಹ ಪ್ರಾಣಿ, ಅದರ ಜನ್ಮವೇ ಅದು. ಅನಿವಾರ್ಯವಾಗಿ ಹಿಂದಿನ ಕರ್ಮಗಳಿಂದಾಗಿ ನಾಯಿಯ ಜನ್ಮ ಬಂದಿದೆ, ಅದಕ್ಕೆ ಅದು ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ತಾ ಇದೆ. ಆದರೆ ದೇಹತಃ ಅದನ್ನು ದೂರ ಇಡಬೇಕೆ ಹೊರತು ಒಳಗಿರುವಂತಹ ಪರಮಾತ್ಮನೇ ಇಲ್ಲ, ಅದು ತುಂಬಾ ಹೊಲಸು ಅಂತ ನಾವು ಮನಸ್ಸಿನಲ್ಲಿ ಕಾಣಬಾರದು. ಶ್ವಪಚ, ಶ್ವಪಚ ಅಂದ್ರೆ ನಾಯಿಯನ್ನ ಕಡಿದು ತಿನ್ನುವಂತಹ ವ್ಯಕ್ತಿ ಅಂತ ಅರ್ಥ. ಶ್ವಪಚ ಅಂದ್ರೆ ಶ್ವಪಚನಲ್ಲಿ ಇರುವಂತಹ ಪರಮಾತ್ಮನ ರೂಪವೂ ಕೂಡ ಒಂದೇ. ನನ್ನಲ್ಲಿ ಇರುವಂತಹ ಪರಮಾತ್ಮನ ರೂಪ ಆ ನಾಯಿಯನ್ನ ಕಡಿದು ತಿನ್ನುವಂತಹ ಶ್ವಪಚನಲ್ಲಿ ಇರುವಂತಹ ಪರಮಾತ್ಮನ ರೂಪ ಒಂದೇ ಅಂತ ಯಾರು ತಿಳಿತಾರೋ ಅವನು ನಿಜವಾದ ಪಂಡಿತ. ಪಂಡಿತರು ಈ ರೀತಿ ಸಮದರ್ಶಿಗಳಾಗಿರ್ತಾರೆ ಅಂತ ದೂರವಾಗಿ ಇಡಬೇಕು, ಇಲ್ಲ ಅಂದಿಲ್ಲ. ಅಂದ್ರೆ ಎಲ್ಲವೂ ಒಂದೇ, ಅವರಲ್ಲೂ ಪರಮಾತ್ಮ ಇದ್ದಾನೆ, ಮನೆಗೆ ಕರೆಸಿ ಬಾಳೆಯಲ್ಲಿ ಹಾಕಿ ಊಟಕ್ಕೆ ಹಾಕೋದಲ್ಲ. ಮಧ್ವವಿಜಯದಲ್ಲಿ ಕೇಳಿದ್ದೀರಿ, ದಾನ ಯಾರಿಗೆ ಮಾಡಬೇಕು? ದಾನಂ ಧ್ರುವಂ ಫಲತಿ. ದಾನ ಫಲವನ್ನ ಕೊಡ್ತದೆ ಯಾರಿಗೆ? ಪಾತ್ರ ಗುಣಾನುಕೂಲ್ಯಾದಿತಿ ದಾನಂ ದೀಯತೆ. ಯಾರು ಅತ್ಯಂತ ಗುಣಗಳಿಂದ ಭರಿತರಾದ ಬ್ರಾಹ್ಮಣರಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಯಾವುದು ದಾನವನ್ನ ಕೊಡ್ತೀರೋ ಆವಾಗ ನೀವು ಕೊಟ್ಟಂತಹ ದಾನ ಫಲವನ್ನು ಕೊಡುತ್ತದೆ. ಅವನು ಹಾಗಲ್ಲ, ಅಂತಹ ಗುಣಗಳಿಂದ ಭರಿತನಲ್ಲ, ಆದರೆ ಒಳಗಡೆ ಪರಮಾತ್ಮ ಮಾತ್ರ ಇದ್ದಾನೆ. ಹಾಗೆ ಈ ರೀತಿ ಎರಡು ಒಂದೇ ಅಂತ ನೋಡಬೇಕು. ಹಾಗೆ ಇಲ್ಲೂ ಕೂಡ ಜ್ಞಾನ ಮಾರ್ಗದಿಂದಾಗಿ ಸಿಗುವಂತಹ ಫಲ, ಕರ್ಮ ಮಾರ್ಗದಿಂದಾಗಿ ಸಿಗುವಂತಹ ಫಲ ಒಂದೇ ಅಂತ ಯಾರು ಕಾಣ್ತಾನೋ ಅವನು ನಿಜವಾದ ಜ್ಞಾನಿ ಅಂತ ಇದರಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಆಚಾರ್ಯ, ಇವಾಗ ನಾವು ಇವಾಗ ನಿಮ್ಮ ಪಾಠ ಎಲ್ಲ ಕೇಳ್ತಾ ಇದ್ದೀವಲ್ಲ, ಶ್ರವಣ ಮನನ ಇತಿಹಾಸವೆಲ್ಲ, ಇದು ಜ್ಞಾನ ಮಾರ್ಗ ಅಂತ ಅನ್ಸ್ಕೊಂತದ. ಹೌದು, ಅವಶ್ಯವಾಗಿ ಜ್ಞಾನ ಮಾರ್ಗ. ಈಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀವೇನ್ ಮನೆ ಕೆಲಸ ಮಾಡಿದ್ರಿ ಅಥವಾ ಇತರೆ ಕೆಲಸಗಳನ್ನು ಮಾಡಿದ್ರೆಲ್ಲ ಕರ್ಮ ಕೆಲಸಗಳವೆಲ್ಲ. ಆದ್ರೆ ಅದು ಕರ್ಮ ಮಾರ್ಗ, ಕರ್ಮಯೋಗ ಅಂತ ಯಾವ ಕರೆಸ್ಕೊಳ್ಳುತ್ತೆ ಅಂತಂದ್ರೆ, ನಾನು ಇಷ್ಟೆಲ್ಲ ಮಾಡಿರುವಂತಹ ಕರ್ಮಗಳು ಭಗವಂತನಿಗೆ ಸಮರ್ಪಣೆ ಎಂಬುದಾಗಿ ಭಾವನೆ ನಿಮ್ಮಲ್ಲಿದ್ದಾಗ ಮಾತ್ರ. ಇಲ್ಲ ಅಂದ್ರೆ ಅದು ವ್ಯರ್ಥ. ಸರಿನಾ? ಎಷ್ಟು ಅನಾಯಾಸವಾಗಿ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಕರ್ಮ ಮಾರ್ಗ ಸರಳವಾದದ್ದು. ಕೆಲಸ ಮಾಡಿ,
ಭಗವದರ್ಪಣೆ ಬುದ್ಧಿಯಿಂದ ಮಾಡಿ. ಅಹರ್ನಿಶಿ ನಾವು ಯಾವ ಒಂದು ಕೆಲಸಗಳನ್ನು ಮಾಡಿದ್ದೇನೋ, ಕರ್ಮಗಳನ್ನು ಮಾಡಿದ್ದೇನೋ ಎಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ. ಈ ರೀತಿ ಅದು ಕರ್ಮ ಮಾರ್ಗ. ಸುಮ್ಮನೆ ಕೆಲಸವನ್ನು ಮಾಡ್ತಾನೇ ಇರೋದು, ನನಗೋಸ್ಕರ ನಾನೇ ಮಾಡ್ತಾ ಇದ್ದೇನೆ ಅನ್ನೋ ಒಂದು ಅಹಂಕಾರದಿಂದ ಮಾಡಿದ್ದು ಕರ್ಮ ಮಾರ್ಗ ಆಗೋದಿಲ್ಲ. ಸರಿನಾ? ಸರಿ, ಇದರ ಅರ್ಥ ನೋಡಿ. ಯತ್ ಯಾವ ಜ್ಞಾನ ಯೋಗಿಗಳಿಂದ, ಯತ್ ಸಾಂಖ್ಯೈಹಿ ಅಂತಾನೆ ಬರ್ಕೊಳ್ಳಿ. ಯತ್ ಸಾಂಖ್ಯೈಹಿ ಯಾವ ಜ್ಞಾನ ಯೋಗಿಗಳಿಂದ ಸ್ಥಾನಂ ಮೋಕ್ಷವೆಂಬ ದೃಢವಾದ ಸ್ಥಾನವನ್ನು, ಮೋಕ್ಷವೆಂಬ ದೃಢವಾದ ಸ್ಥಾನವನ್ನು ಪ್ರಾಪ್ಯತೆ ಹೊಂದಲ್ಪಡುತ್ತದೋ, ಪ್ರಾಪ್ಯತೆ ಹೊಂದಲ್ಪಡುತ್ತದೋ. ಮೋಕ್ಷ ಅಂತಂದ್ರೆ ಅದರಲ್ಲಿ ಪರಮಾತ್ಮನೇ ಅಂತ ಅರ್ಥ. ಸರಿನಾ? ಮತ್ತಲ್ಲಿ ಅದರಲ್ಲಿ ಬೇರೆ ಬೇರೆ ಮೋಕ್ಷಗಳು, ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ, ಸಹಭೋಗ ಎಲ್ಲ ಬೇರೆ. ಸ್ಥಾನಂ ಮೋಕ್ಷರೂಪ ಸ್ಥಾನವನ್ನು ಪ್ರಾಪ್ಯತೆ ಹೊಂದಲ್ಪಡುತ್ತದೋ, ತತ್ ಅದೇ ಸ್ಥಾನವನ್ನೇ, ಅರ್ಥಾತ್ ಅದೇ ಮೋಕ್ಷವನ್ನೇ ಯೋಗೈರಪಿ ಕರ್ಮಯೋಗಿಗಳಿಂದಲೂ ಕೂಡ ಯೋಗೈರಪಿ ಕರ್ಮಯೋಗಿಗಳಿಂದಲೂ ಕೂಡ ಗಮ್ಯತೆ ಹೊಂದಲ್ಪಡುತ್ತದೆ. ಗಮ್ಯತೆ ಹೊಂದಲ್ಪಡುತ್ತದೆ. ಸಾಂಖ್ಯಂಚ ಜ್ಞಾನ ಮಾರ್ಗವನ್ನಾಗಲಿ, ಯೋಗಂಚ ಕರ್ಮ ಮಾರ್ಗವನ್ನಾಗಲಿ, ಜ್ಞಾನ ಮಾರ್ಗವನ್ನಾಗಲಿ ಕರ್ಮ ಮಾರ್ಗವನ್ನಾಗಲಿ ಏಕಂ ಒಂದು ಎಂದು, ಏಕಂ ಒಂದು ಎಂದು ಅಂದ್ರೆ ಒಂದೇ ಫಲವುಳ್ಳದ್ದೆಂದು ಅಂತ ಅರ್ಥ. ಸರಿನಾ? ಏಕಂ ಒಂದೇ ಫಲವುಳ್ಳದ್ದೆಂದು ಯಹ ಪಶ್ಯತಿ ಯಾರು ತಿಳಿಯುತ್ತಾನೋ, ಸಹ ಪಶ್ಯತಿ ಅವನೇ ಜ್ಞಾನಿ ಎಂದು ತಿಳಿ, ಅವನೇ ಜ್ಞಾನಿ ಎಂದು ತಿಳಿ. ಪ್ರಶ್ನೆ ಇದ್ರೆ ಕೇಳಿ. ಪಶ್ಯತಿ ಅಂತ ಬಂದಿದೆ ಅಲ್ಲ, 2 ಸಲ ಪಶ್ಯತಿ ಅಂತ. ಮೊದಲನೇ ಸರ್ತಿ ಅದು ಕೇಳಿಸ್ತಾ ಇಲ್ಲ. ಸೊ 2 times 2 ಸಾಲಿ ಪಶ್ಯತಿ ಅಂತ ಬಂದಿದೆ ಅಲ್ಲ, ಬೇರೆ ಬೇರೆ ಅರ್ಥ. ಹೌದೌದು, ಬೇರೆ ಬೇರೆ ಅರ್ಥ. ಹೇಳಿ. ಅಂದ್ರೆ ಒಂದು ಪಶ್ಯತಿ ಅಂದ್ರೆ ಇನ್ನು ಒಂದು ಸಹ ಪಶ್ಯತಿ ಅಂತಿದೆಯಲ್ಲ, ಸಹ ಅವನು ಜ್ಞಾನಿ ಅಂತ, ಪಶ್ಯತಿ ತಿಳಿ ಅಂತ ಅರ್ಥ. ಯಹ ಪಶ್ಯತಿ ಅಂದ್ರೆ ಅದು ನೋಡುತ್ತಾನೆ. ಯಾವ ಒಬ್ಬನು ಸಾಂಖ್ಯದ ಫಲವನ್ನ
ಯೋಗದ ಫಲವನ್ನ ಏಕಂ ಇತಿ ಯಹ ಪಶ್ಯತಿ, ಯಾರು ನೋಡುತ್ತಾನೋ ಸಹ ಅವನೇ ಜ್ಞಾನಿ ಅಂತ ಪಶ್ಯತಿ ತಿಳಿ. ಅರ್ಥ ಆಯ್ತು ಆಚಾರ್ಯ, ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ ಆಚಾರ್ಯ ನಂದು. ಕೇಳಿ. ನಾನು ಚೀಟಿಂಗ್ ಮಾಡ್ತಾ ಇದ್ದೀನಿ ಈಗ. ಓಕೆ, ಮಾಡಿ. ನಾವು ಟೀಚರ್ ಅಲ್ಲ, ಚೀಟರ್ ನಾವು ಚೀಟರ್. ಇದು ಗೀತಾ ವಿವೃತ್ತಿ ಕೆಳಗಡೆ ನೋಡ್ತಾ ಇದ್ದೀನಿ. ಅಲ್ಲ, ರಾಯರು ಹೇಳ್ತಾರೆ, ಇದು ಬೇರೆ ನಾನು ಗೀತಾ ಸ್ವಲ್ಪ ಹಿಂದೆ ಮುಂದೆ ಅರ್ಧಂಬರ್ಧ ಓದಿದ್ದೀನಿ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಂಸಾರಸ್ಥರು ಅಂದ್ರೆ ನಾವು ಸಂಸಾರಸ್ಥ ಆಶ್ರಮದಲ್ಲಿ 4 ಆಶ್ರಮ ಆದಲ್ಲಿ ಸಂಸಾರಸ್ಥ ಆಶ್ರಮ, ಈ ಆಶ್ರಮ ಗೃಹಸ್ಥ ಆಶ್ರಮ, ಇದು ಬಾಕಿ 3 ಆಶ್ರಮಕ್ಕೆ ಆಧಾರ ಕೊಡುತ್ತೆ ಅಂತ. ಸೊ ಆಸ್ ಇಟ್ ಈಸ್ ಇಂಪಾರ್ಟೆಂಟ್. ಸೊ ಅದ್ರಲ್ಲಿ ಕರ್ಮಯೋಗ ಮಾಡಿದ್ರೆ ಅದಕ್ಕೆ ಫಲ ಬರೋದು ಮತ್ತೆ ಕಾವಿ ಚಾಟಿ ಉಟ್ಕೊಂಡು ಕೂತ್ಕೊಂಡಿರೋದಕ್ಕೂ ಎರಡಕ್ಕೂ ಈ ಪದ್ಯದಲ್ಲಿ ಈಕ್ವಲ್ ಫಲ ಬರುತ್ತೆ. ಆದ್ರೆ ಬೇರೆ ಬೇರೆ ಮಾರ್ಗ ಅಷ್ಟೇ. ಅದು ದೇವರಿಗೆ ಸಮರ್ಪಣೆ ಮಾಡ್ಕೊಂಡು ಬುದ್ಧಿಯಿಂದ ಮಾಡಿದ್ರೆ ಅದಕ್ಕೆ ನಿಮ್ಗೆ ಫಲ ಸಿಗುತ್ತೆ. ನಿಷ್ಕಾಮ ಕರ್ಮ ಇಲ್ಲದೆ ಸ್ವಕಾಮ ಆಗೋಗುತ್ತೆ ಅಂತ ರಾಯರು ಅರ್ಥ ಕೊಟ್ಟಿದ್ದಾರೆ. ಅದರ ಮೇಲೆ ನೀವು ಸನ್ಯಾಸಿಗಳೇ ಆಗಿದ್ದರೂ ಕಾಮಾದಿಗಳನ್ನ ನಿಗ್ರಹಿಸದೇನೆ ಕಾಮ್ಯ ಕರ್ಮವನ್ನೇ ಮಾಡ್ತಾ ಇದ್ರೆ, ಅವರು ಸನ್ಯಾಸಿಗಳು ಜ್ಞಾನ ಮಾರ್ಗದವರು. ಅವರಿಗೆ ಯಾವುದು ಯಜನ, ದಾನ, ಪ್ರತಿಗ್ರಹ ಇತ್ಯಾದಿಗಳಲ್ಲಿ ಅವರಿಗೆ ಬರೀ ಅಧ್ಯಾಪನದಲ್ಲಿ ಮಾತ್ರ ಅಧಿಕಾರ. ಜ್ಞಾನ ಇದು ಯಜನ, ಯಾಜನ, ದಾನ, ಪ್ರತಿಗ್ರಹ ಅಧಿಕಾರವೇ ಇಲ್ಲ ಅವರಿಗೆ. ಭಿಕ್ಷೆ ಬೇಡಬಹುದು, ಭಿಕ್ಷೆ ಬೇಡೋದು ದಾನ ಅಲ್ಲ, ಸರಿನಾ? ಅವರು ಭಿಕ್ಷುಗಳೇ ಅವರು. ಆದರೆ ಅಂಥವರೂ ಈ ಒಂದು ವಸ್ತುವಿನ ಅಪೇಕ್ಷೆಯನ್ನು ಇಟ್ಟುಕೊಂಡು, ಫಲದ ಅಪೇಕ್ಷೆ ಇಟ್ಟುಕೊಂಡು ಕರ್ಮಾದಿಗಳನ್ನ ಮಾಡಿದರೇನೆ ಅವರೂ ಕೂಡ ಮೋಕ್ಷವನ್ನು ಹೊಂದೋದಿಲ್ಲ. ಜ್ಞಾನ ಮಾರ್ಗದಲ್ಲಿದ್ದರೂ ಕೂಡ ನಾವು ಜ್ಞಾನ ಮಾರ್ಗದವರಲ್ಲ, ಕರ್ಮ ಮಾರ್ಗದವರು. ಹಾಗಿಲ್ಲದೇನೂ ಕೂಡ ನಾವು ಭಗವದರ್ಪಣ ಬುದ್ಧಿಯಿಂದಾಗಿ ಕರ್ಮವನ್ನೇ ಮಾಡಿದರೂ ಕೂಡ ಮೋಕ್ಷವನ್ನು ಹೊಂದುತ್ತೇವೆ. ಮೋಕ್ಷವನ್ನು ಹೊಂದಲಿಕ್ಕೆ ಸನ್ಯಾಸಿಗಳಾಗಬೇಕು ಅಂತ ಏನೂ ಇಲ್ಲ. ಮಹಾದಾಸರೆಲ್ಲ ನಮಗೆ ದೃಷ್ಟಾಂತ, ಜ್ವಲಂತ ದೃಷ್ಟಾಂತವಾಗಿ ಕಾಣಿಸ್ತಾರೆ. ಆದ್ದರಿಂದ ಮುಖ್ಯವಾಗಿ ಕಾಮಾದಿಗಳನ್ನ ಬಿಟ್ಟು, ಕಾಮನೆಯನ್ನ ಬಿಟ್ಟು, ಯಾವುದೇ ಒಂದು ಈ ಒಂದು ಕರ್ಮವನ್ನು ಮಾಡೋದ್ರಿಂದ ಇಂತಹ ಫಲ ಇದೆ ಇದನ್ನ ತಿಳಿಯೋದು ಬಿಟ್ಟು, ಪರಮಾತ್ಮನು ಪ್ರೀತನಾಗಲಿ ಎನ್ನುವಂತಹ ಭಾವನೆಯಿಂದ ಕರ್ಮವನ್ನ ಮಾಡಿದರೆ ನಮಗೂ ಕೂಡ ಮೋಕ್ಷ ಆಗತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಕೆಲವರು ಹೇಳ್ತಾರೆ ಸ್ತ್ರೀಯರಿಗೆ ಮೋಕ್ಷವೇ ಇಲ್ಲ ಅಂತ. ತಪ್ಪು, ಸ್ತ್ರೀಯರಿಗೂ ಮೋಕ್ಷ ಉಂಟು ಈ ರೀತಿ ಮಾಡುವುದರಿಂದ. ಹಂಗ ಹೇಳ್ಬೇಡ್ರಿ, ಆಮೇಲೆ ಊಟ ಸಿಗಲ್ಲ. ಇನ್ನೊಂದು ಸೀರಿಯಸ್ ಪ್ರಶ್ನೆ ಕೇಳಿ. ಯಾರ ಮೇಲೂ ಇದಿಲ್ಲ, ಕ್ರಿಟಿಸಿಸಮ್ ಅಲ್ಲ. ಕೆಲವು ಮಠದವರು ಮಠ ಬೆಳೆಸ್ಬೇಕು, ಇನ್ನೊಂದ್ ಮಾಡ್ಬೇಕು ಅಂತ ಮಾಡ್ತಾರೆ. ಒಳ್ಳೆ ಕೆಲ್ಸನೇ, ಇಲ್ಲ ಅಂತ ಅಲ್ಲ, ಕ್ರಿಟಿಸಿಸಮ್ ಅಲ್ಲ. ಆದ್ರೆ ನೀವು ಈಗ ಹೇಳಿದ್ ನೋಡಿದ್ರೆ ಅದವ್ರು ಮಾಡಬಾರ್ದು. ಅವ್ರು ಮಾಡೋದು ಬರೀ ದೇವ್ರ ಅವಶ್ಯವಾಗಿ ಮಾಡಬಾರ್ದು, ಅವಶ್ಯವಾಗಿ ಮಾಡಬಾರ್ದು. ಹೌದು, ಅವಶ್ಯವಾಗಿ ಮಾಡಬಾರ್ದು. ಅದು ಅವ್ರದ್ದು ಆಶ್ರಮ ಅಲ್ಲ ಅದು. ಹೌದು, ಅದೇ ನೀವು ನೋಡಿ, ಕಾಮನೆ ಇದೆ ಏನು, ನಾವು ವೇದಾಂತ ಸಾಮ್ರಾಜ್ಯವನ್ನ ಕಟ್ಟಬೇಕು, ಅದಕ್ಕೆ ಬುನಾದಿಯಾಗಿ ಅನೇಕ ಛಾತ್ರರನ್ನ ನಾವು ಉಚಿತವಾಗಿ ಓದಿಸಬೇಕು ಎನ್ನುವಂತಹ ಕಾಮನೆಯನ್ನು ಇಟ್ಟುಕೊಂಡು ನೀವು ಮತ್ತೊಬ್ಬರ ಹತ್ರ ದುಡ್ಡನ್ನ ಕೇಳಿ, ಅದು ಕಾಮ್ಯ ಕರ್ಮ ಅಲ್ಲ. ಮುಖ್ಯವಾಗಿ ಕಾಮ್ಯ ಕರ್ಮ ಅಂದ್ರೆ ಏನು ಗೊತ್ತಾ, ತನಗೆ ಏನು ಉಪಯೋಗ ಆಗಿರಬಾರದು. ಒಂದು ವೇಳೆ ತನಗೆ ಉಪಯೋಗ ಆಗುವಂತಹ ಕೆಲಸವನ್ನು ಮಾಡಿ ಅದು ನಿಜವಾದ ಕಾಮ್ಯ ಕರ್ಮ. ಹೌದಾ? ಇದು ತಮಗೇನು ಉಪಯೋಗ ಅಲ್ಲ, ಇನ್ನೊಬ್ಬರ ಉದ್ಧಾರ ಆಗ್ತಾ ಇದೆ, ವೇದಾಂತ ಸಾಮ್ರಾಜ್ಯವನ್ನ ಕಟ್ಟುತ್ತಾ ಇದ್ದಾರೆ. ಸರಿಯಾದ ಜ್ಞಾನವನ್ನ ಮುಂದೆ ಭವಿಷ್ಯದಲ್ಲಿ ಸರಿಯಾದ ಜ್ಞಾನವನ್ನ ಪ್ರಸಾರ ಮಾಡುವುದಕ್ಕೆ ಅನೇಕ ತುಡುಕುಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬೇಕಾಗಿದೆ, ಅವರ ಉದರ ಭರಣೆಗಾಗಿ
ಪಾಠ ಮಾಡುವಂತಹ ಅಲ್ಲಿ ಅಧ್ಯಾಪಕರ ಒಂದು ಸಂಸಾರದ ಪೋಷಣೆಗಾಗಿ ಬೇಕಾಗಿದೆ. ಅದು ಕಾಮ್ಯ ಕರ್ಮ ಅಲ್ಲ. ಇಲ್ಲಿ ದ್ವಂದ್ವ ಬರುತ್ತೆ. ಅದು ಒಪ್ಕೊಂಡೆ, ಗುರುಕುಲ ಕಟ್ಬೇಕಾದ್ರೆ ಅದಕ್ಕೆ ಪರವಾಗಿಲ್ಲ, ಅದಕ್ಕೆ ಅದು ಅಗ್ರಿ ಮಾಡ್ತೀನಿ. ಬಟ್ ಮಠಗಳು ಕಟ್ತೀನಿ, 108 ಮಠಗಳು ಕಟ್ತೀನಿ ಅಂತಾರ, ಅದನ್ನು ಅವ್ರಿಗೇನ್ ಫಾಯ್ದಾ ಇಲ್ವಲ್ಲ ಅಲ್ಲಿ ಸುಖಾರ್ ಅವ್ರಿಗೇನ್ ಅಲ್ಲೇನ್ ಉಪಯೋಗ? ಮುಖ್ಯ ನೋಡಿ, ಈಗ ಮನೆಯಲ್ಲಿ ಏನೇ ನಾವು ಅಷ್ಟು ಧರ್ಮಾಚರಣೆ ಮಾಡ್ಲಿಕ್ಕಾಗತ್ತಾ? ಇಲ್ಲ, ಹೆಚ್ಚು ಮಠಗಳಲ್ಲೇ ಹೋಗಿ ನಾವು ಮಾಡಬೇಕು. ಹೌದು, ಅದಕ್ಕೋಸ್ಕರ ಮಠಗಳನ್ನ ಕಟ್ಟೋದು. ಆಯ್ತು, ಅದು ಧರ್ಮಾಚರಣೆಗೋಸ್ಕರ. ಸರಿ ಆಚಾರ್ಯ, ಟೈಮ್ ಆಯ್ತು. ಸರಿ, ಹಾಗಾದ್ರೆ ಟೈಮ್ ಇಲ್ಲ, ಈ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀ